ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವರು ದರ್ಶನ್ ಅವರು ಡೆಸ್ಕ್ ಲೈವ್ ನಲ್ಲಿ ಇದ್ದಾರೆ. ದರ್ಶನ್, ನಾಯಕತ್ವ ಬದಲಾವಣೆ ಬಗ್ಗೆ ಒಂದಷ್ಟು ಗೊಂದಲ ಇದೆ. ಬೆಂಬಲಿಗ ಶಾಸಕರ ಮೀಟಿಂಗ್ ಬ್ರೇಕ್ ಹಾಕಿದ್ರ ಡಿಕೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗೆ ಬಜೆಟ್ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ದರ್ಶನ್? ಖಂಡಿತ ರಾಜ್ಯದಲ್ಲಿ ಕುರ್ಚಿ ಗುದ್ದಾಟ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸಹ ಸಿಎಂ ಬಣ ಮತ್ತೆ ಡಿಕೆ ಬಣದ ನಡುವೆ ಸಾಕಷ್ಟು ರೀತಿಯಲ್ಲಿ ಒಂದು ಕುರ್ಚಿ ಯಾರಿಗೆ ಕೊಡ್ಬೇಕು ಅನ್ನೋದು ಒಂದು ಫೈಟ್ ಕೂಡ ಹೆಚ್ಚಾಗಿದೆ. ಆದ್ರೆ ಇಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಈ ಒಂದು ಕುರ್ಚಿ ಗುದ್ದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಹ ಈಗ ಹೇಳಾಗ್ತದೆ. ಯಾಕಂತಂದ್ರೆ ಏನ್ ಡಿಕೆ ಬಣ ಒಂದು ಸಭೆಯನ್ನ ಮಾಡಬೇಕಾಯ್ತು. ಒಂದು ಸಭೆಯನ್ನ ಅಂದ್ರೆ ಡಿಕೆ ಶಿವಕುಮಾರ್ ಅಂದ್ರೆ ಸಿಎಂ ಅನ್ನು ಮಾಡೋದಕ್ಕೆ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಮಾಡಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಯ್ತು. ಅದೇ ಡಿಕೆ ಶಿವಕುಮಾರ್ ಈ ಒಂದು ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿ ಡೆಲ್ಲಿಗೆ. ಯಾಕಂದ್ರೆ ಡೆಲ್ಲಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಪರವಾಗಿ ಒಂದು ಸಕಾರಾತ್ಮಕವಾಗಿ ಒಂದು ಹೈಕಮಾಂಡ್ ಕೂಡ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನ ಕೊಡೋದಕ್ಕೆ ಒಂದು ಹೈಕಮಾಂಡ್ ಕೂಡ ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ ನೀಡ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಈ ಒಂದು ಸಭೆ ಮಾಡಿದ್ರೆ ಒಂದ್ ಕಡೆ ಸಿಎಂ ಬಣ್ಣಕ್ಕೆ ಒಂದು ಕೆಂಗಣಿಗೆ ಗುರಿ ಆಗ್ತಾರೆ. ಅದ್ರ ಜೊತೆಯಲ್ಲಿ ಹೈಕಮಾಂಡ್ ಬಳಿ ಕೂಡ ಕೆಂಗಣಿಗೆ ಗುರಿ ಆಗುವಂತದ್ದು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವ್ರಿಗೆ ಟ್ರಬಲ್ ಶೂಟರ್ ಅಂತ ಸಹ ಹೈಕಮಾಂಡ್ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಮುಂದಿನ ಸಿಎಂ ಸ್ಥಾನವನ್ನು ಕೊಡ್ಬೇಕಾಗಿರುವಂತದ್ದು. ಆದ್ರೆ ಈ ರೀತಿಯಾಗಿ ಸಪರೇಟ್ ಆದಂತ ಒಂದು ಸಭೆಗಳನ್ನ ಮಾಡಿದ ಸಂದರ್ಭದಲ್ಲಿ ಇವ್ರಿಗೆಲ್ಲ ಒಂದ್ ಕಡೆ ನೆಗೆಟಿವ್ ಆಗಿ ಒಂದು ಎನರ್ಜಿ ಕೂಡ ನೆಗೆಟಿವ್ ಆಗಿ ಕೂಡ ಅಲ್ಲಿ ಹೋಗುವಂತದ್ದು. ಹಾಗಾಗಿ ಹೈಕಮಾಂಡ್ ಅವ್ರ ನಡುವೆ ಏನಿದೆ ಈ ಒಂದು ಸಭೆಯಲ್ಲಿ ಇರ್ಬೋದು, ಮತ್ತೆ ಒಂದು ಸಭೆ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಹೈಕಮಾಂಡ್ ಪರವಾಗಿ ಒಂದಷ್ಟು ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚಾಗಿ ಒಲವು ಕೂಡ ಬರ್ತಕ್ಕಂಥದ್ದು. ಇದ್ರ ಜೊತೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ 5 ವರ್ಷಗಳು ಕೂಡ ನಾವೇ ಸಿಎಂ ಆಗಿರ್ತೇನೆ ಅಂತ ಅದಕ್ಕೆ ಒಂದ್ ಕಡೆ ಹುಬ್ಳಿಯಲ್ಲಿ ಈಗ ಅಹಿಂದ ಸಮಾವೇಶ ಕೂಡ ನಡೀತಿರುವುದು. ಇಂದಿರಾ ಗಾಂಧಿನ ಮನೆಯಲ್ಲಿ ಒಂದು 5 ಸಭೆ ಕೂಡ ನಡೀತಿರುವುದು. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ಇವ್ರಿಗೆ 5 ವರ್ಷಗಳು ಕೂಡ ನಾನೇ ಸಿದ್ದರಾಮಯ್ಯ ಅಂದ್ರೆ ಸಿಎಂ ಆಗಿರ್ಬೇಕು. ಯಾಕಂತಂದ್ರೆ ಅಹಿಂದ ಮತಗಳಿಂದ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಒಂದು ವೇಳೆ ಏನಾದ್ರೂ ಸಿದ್ದರಾಮಯ್ಯ ಅವರನ್ನ ಕೆಳಗೆ ಇಳಿಸಿದ ಸಂದರ್ಭದಲ್ಲಿ ಅಹಿಂದ ನಾಯಕರು ಏನಿದೆ ಇವರೆಲ್ಲ ಕೂಡ ಹೋರಾಟಕ್ಕೆ ಸಹ ಇಳಿತಾರೆ. ಹಾಗಾಗಿ ಈ ಒಂದು ಸಭೆಯ ಮೂಲಕ ಹೈಕಮಾಂಡ್ಗೆ 5 ವರ್ಷಗಳು ಸಿಎಂ ಆಗಿ ಸಿದ್ದರಾಮಯ್ಯ ಅವರ ಕಂಟಿನ್ಯೂ ಆಗ್ಬೇಕನ್ನೋದಕ್ಕೆ ಒಂದಷ್ಟು ಮಾತುಗಳನ್ನ ಒಂದಷ್ಟು ಸಭೆ ಕೂಡ ಇವತ್ತು ಮಾಡ್ಲಾಗ್ತದೆ. ಅದ್ರ ಜೊತೆಲೆ ಅಹಿಂದ ಸಮಾವೇಶ ಮಾಡಿ ಈಗ ಒಂದು 5 ವರ್ಷ ಸಿಎಂ ಆಗೋದಕ್ಕೆ ಇವರು ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇರುವಂತ. ಅದ್ರ ಜೊತೆಯಲ್ಲಿ ಇನ್ನೇನು ನಾಳೆ ಜಂಟಿ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. 10 ದಿನಗಳ ಕಾಲ ಬೆಂಗಳೂರಲ್ಲಿ ಜಂಟಿ ಅಧಿವೇಶನ ಕೂಡ ಶುರುವಾಗ್ತದೆ. ಈ ಒಂದು ಅಧಿವೇಶನದಲ್ಲಿ ವಿಪಕ್ಷಗಳಾಗಿರ್ತಕ್ಕಂಥ ಜೆಡಿಎಸ್ ಮತ್ತೆ ಬಿಜೆಪಿ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರೋ ಒಂದು ರಾಜ್ಯ ಸರ್ಕಾರವನ್ನ ಒಂದು ತರಟೆ ತೆಗೆದುಕೊಳ್ಳೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರೋ. ಯಾಕಂತಂದ್ರೆ ಕುರ್ಚಿ ಗುದ್ದಾಟ ಇರ್ಬೋದು, ಮತ್ತೆ ಬಳ್ಳಾರಿಯಲ್ಲಿ ನಡೆದಂತ ಒಂದಷ್ಟು ಘಟನೆ ಏನು ಬ್ಯಾನರ್ ಗಲಾಟೆ ಏನಿತ್ತು ಆ ಒಂದು ಗಲಾಟೆ ಇರ್ಬೋದು, ಮತ್ತೆ ರಾಜುಗೌಡ ಒಂದು ಗಲಾಟೆ ಇರ್ಬೋದು, ಈ ಒಂದು ಘಟನೆಗಳನ್ನ ತೆಗೆದುಕೊಂಡು ಮತ್ತೆ ಗಲಾಟೆಗಳು ಏನೆಲ್ಲ ಇದೆ ಈ ಒಂದು ಗಲಾಟೆಗಳನ್ನ ಸಂಪೂರ್ಣವಾಗಿ ತೆಗೆದುಕೊಂಡು ಪ್ಲಸ್ ಪಾಯಿಂಟ್ ಆಗಿ ತೆಗೆದುಕೊಂಡು ಈ ಒಂದು ಅಧಿವೇಶನದ ಅವ್ರನ್ನ ಕಟ್ಟಾಕುವಂತ ಪ್ರಯತ್ನಕ್ಕೆ ಈಗ ವಿಪಕ್ಷಗಳಾದಂತಹ ಮೈತ್ರಿ ಪಕ್ಷಗಳೇನಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಕೂಡ ಮುಂದಾಗಿರುವಂತ. ಅದ್ರ ಜೊತೆಲೆ ಈ ಒಂದು ವಿಪಕ್ಷ ಕೊಡುವಂತ ಒಂದು ತಿರುಗೇಟು ಅನ್ನ ಈಗ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಯಾವ ರೀತಿಯ ಒಂದು ತಿರುಗೇಟನ್ನು ಕೊಡ್ಬೇಕಂತೇಳಿ ಕಾಂಗ್ರೆಸ್ ಕೂಡ ಈಗ ಮುಂದಾಗಿ. ದರ್ಶನ್ ಹಾಗೆ ಹೋಲ್ಡ್ ಅಲ್ಲಿ ನಾನು ನಿಮ್ಮ ಮತ್ತೆ ಸಂಪರ್ಕ ಮಾಡ್ತೀನಿ. ನರೇಗಾ ಹೆಸರು ಬದಲಾವಣೆ ನಾಳೆಯಿಂದ ಅಧಿವೇಶನ ಹಿನ್ನೆಲೆ ಬಿಜೆಪಿಯಲ್ಲಿ ಶಾಸಕಾಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಜಿ ರಾಮ್ಜಿ ಬಗ್ಗೆ ವಿಶೇಷ ಅಧಿವೇಶನ ಕರೆದಿದೆ ಸರ್ಕಾರ. ನಾಳೆ ಸಂಜೆ 4:30ಕ್ಕೆ ನಡೆಯಲಿದೆ ಶಾಸಕಾಂಗ ಸಭೆ. ನಾಳೆಯಿಂದ ಅಧಿವೇಶನ ಹಿನ್ನೆಲೆ ಬಿಜೆಪಿ ಶಾಸಕಾಂಗ ಸಭೆ ಹಮ್ಮಿಕೊಂಡಿದೆ. ದರ್ಶನ್, ನೀವು ಮಾಹಿತಿ ನೀಡ್ತಾ ಇದ್ರಿ, ನಾಳೆ ಅಧಿವೇಶನ ಆರಂಭವಾಗ್ತಿದೆ. ಇಲ್ಲಿ ನರೇಗಾ ಹೆಸರು ಬದಲಾವಣೆ ಬಗ್ಗೆ ಒಂದಿಷ್ಟು ವಿಚಾರಗಳು ಚರ್ಚೆ ಆಗುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಏನೆಲ್ಲ ಡೀಟೇಲ್ಸ್ ಇದೆ ದರ್ಶನ್? ಖಂಡಿತವಾಗಿ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ತಿರುಗೇಟು ಕೊಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನಗಳು ಮಾಡ್ತಾ ಇರುವಂತ. ಅಂದ್ರೆ ಬ್ಯಾನರ್ ಗಲಾಟೆಗಳಿರ್ಬೋದು, ಮತ್ತೆ ಕುರ್ಚಿ ಗುದ್ದಾಟ ಇರ್ಬೋದು, ಮತ್ತೆ ಡಿಜಿಪಿ ಅವರ ಒಂದು ರಾಸಲೀಲೆ ಪ್ರಕರಣ, ಹೀಗೆ ಸಾಕಷ್ಟು ರೀತಿಯಲ್ಲಿ ಒಂದು ವಿಪಕ್ಷಗಳು ತಯಾರಿಯನ್ನೇ ಮಾಡ್ಕೊಂಡಿರುವಂತದ್ದು. ಆದ್ರೆ ಈ ಒಂದು ವಿಪಕ್ಷಗಳಿಗೆ ತಿರುಗೇಟು ಕೊಡೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ ಕೂಡ ಒಂದು ಮುಂದಾಗಿರುವಂತದ್ದು. ಅದರಲ್ಲೂ ಸಹ ಈಗ ನರೇಗಾ ಹೆಸರೇನಿದೆ ಈ ಒಂದು ನರೇಗಾ ಹೆಸರನ್ನ ಬದಲಾಯಿಸಿ ರಾಮ್ಜಿ ಅಂತಕ್ಕಂಥ ಹೆಸರನ್ನ ಇರೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಈ ಒಂದು ಹೆಸರನ್ನ ಇಟ್ಕೊಂಡು ಒಂದು ಸ್ವೀಕರನ್ನ ಒಂದು ಸಮಯಕ್ಕೋಶ
ಚರ್ಚೆಗೆ ಸಮಯ ಕೊಡುವಂತೆ ಕೇಳುವಂತ ಸಹ ಈಗ ಮುಂದಾಗುವಂತದ್ದು. ಯಾಕಂತಂದ್ರೆ ಜಿ ರಾಮ್ಜಿ ಅನ್ನೋ ಏನಿದೆ ಈ ಒಂದು ಹೆಸರನ್ನ ಹೊಸದಾಗಿ ಇಟ್ಟಿರೋದ್ರಿಂದ ನರೇಗಾ ಅನ್ನೋದಕ್ಕೆ ಎಲ್ಲೋ ಒಂದ್ ಕಡೆ ಯಾಕೆ ಹಳೆ ಹೆಸರನ್ನು ಬದಲಾಯಿಸಿ ಹೊಸ ಹೆಸರನ್ನು ಇಟ್ಟಿರ ಅಂತಕ್ಕಂಥ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಆಗುವಂತ. ಅದ್ರ ಜೊತೆಯಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ನಾಳೆ ಬೆಂಗಳೂರಿಗೆ ಬಂದು ಆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಸಭೆಯಲ್ಲಿ ಅಂದ್ರೆ ವಿಪಕ್ಷಗಳನ್ನ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ನಾಳೆ ಶಾಸಕಾಂಗ ಸಭೆಯಲ್ಲಿ ಕೂಡ ಚರ್ಚೆ ಮಾಡಲಾಗ್ತದೆ. ಜೊತೆಯಲ್ಲಿ ಈ ಒಂದು ಜಂಟಿ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಮಾಡ್ಬೇಕು ಅನ್ನೋದು ಕೂಡ ಬಿಜೆಪಿಯ ಶಾಸಕಾಂಗ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗ್ತದೆ. ಧನ್ಯವಾದಗಳು ದರ್ಶನ್ ಮಾಹಿತಿಗಾಗಿ.